ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ, ಸರ್ವಾಂಜನವನ್ನು ಮಾಡುವಂತಹ ರೀತಿ ಯಾವುದು, ಯಾವ ರೀತಿಯಲ್ಲಿ ಅಂಜನವನ್ನು ಮಾಡಿದರೆ ಅದು ಅರಿಯುತ್ತೆ, ಆಮೇಲೆ ಯಾವ ಮಂತ್ರವನ್ನು ನೀವು ಸಿದ್ಧಿ ಮಾಡಿಕೊಂಡ್ರೆ ಅಂಜನ ಅನ್ನೋದು ನಿಮಗೆ ಅರಿಯುತ್ತೆ ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೇನೆ. ಇಲ್ಲಿ ತೋರಿಸ್ತಿರುವಂತಹ ಅಂಜನವು ಇದು ಸರ್ವಾಂಜನ ಆಗಿರುತ್ತೆ. ಅಂದರೆ ಸರ್ವಾಂಜನ ಅಂದರೆ ಸರ್ವರಿಗೂ ಕಾಣುವಂತಹ ಅಂಜನ ಅಲ್ಲ, ಸರ್ವವನ್ನು ನಾವು ಇದರಲ್ಲಿ ನೋಡ್ಬೋದು. ಪ್ರತಿಯೊಂದು ವಿಷಯವನ್ನು ನಾವು ನೋಡ್ಬೋದು. ಮನೆಯಲ್ಲಿ ಕಳುವಾದ ವಸ್ತುಗಳಿಂದ ಹಿಡಿದುಕೊಂಡು ಪಾತಾಳದಲ್ಲಿ ಅಡಗಿರುವಂತಹ ವಸ್ತುಗಳನ್ನು ಸಹ ನಾವು ನೋಡ್ಬೋದು. ಆಮೇಲೆ ಮನುಷ್ಯನಿಗೆ ಯಾವ ಒಂದು ಸಮಸ್ಯೆ ಇದೆ ಅನ್ನೋದು ಸಹ ನಾವು ನೋಡ್ಬೋದು. ಅವನಿಗೇನು ವಾಮಾಚಾರ ಪ್ರಯೋಗದ ಸಮಸ್ಯೆ ಇದೆಯಾ ಅಥವಾ ಏನು ರೋಗ ರುಜಿನದ ಸಮಸ್ಯೆ ಇದೆಯಾ, ಪ್ರತಿಯೊಂದು ವಿಷಯವನ್ನು ನಾವು ಇದರಲ್ಲಿ ನೋಡ್ಬೋದು. ಆದರೆ ಅಂಜನ ಎಲ್ಲರಿಗೆ ಅರಿಯುತ್ತೆ ಅನ್ನೋದು ಸುಳ್ಳು. ಯಾಕಂದರೆ ಅಂಜನ ಎಲ್ಲರಿಗೂ ಅರಿಯಲ್ಲ. ಅಂತಹ ನಕ್ಷತ್ರದಲ್ಲಿ ಕಾರಣ ಜನ್ಮದಲ್ಲಿ ಯಾರಾದರೂ ಜನಿಸಿದರೆ ಅಂಥವರಿಗೆ ಅರಿಯುತ್ತೆ. ಆಮೇಲೆ ಕಾಲು ಮುಂದೆ ಮಾಡಿ ಯಾರು ಜನಿಸಿರ್ತಾರೆ ಅಂಥವರಿಗೆ ಅಂಜನ ಅನ್ನೋದು ಅರಿಯುತ್ತೆ. ಅದು ಪ್ರಾಕೃತಿಕವಾಗಿ ದೈವದ ವರವನ್ನು ಇಟ್ಟುಕೊಂಡು ಬಂದಂತಹ ಒಂದು ಜನನ ಆಗಿರುತ್ತೆ. ಅಂಥವರಿಗೆ ಅಂಜನ ಅನ್ನೋದು ಅರಿಯುತ್ತೆ. ಯಾರಿಗೆ ಅಂಜನ ಅನ್ನೋದು ಅರಿಯಲ್ವೋ, ಅಂದರೆ ಅಂಜನವನ್ನು ನೋಡುವಂಥ ಶಕ್ತಿ ಯಾರಿಗಿಲ್ಲ, ಅಂಥವರು ಅಂಜನ ಅರಿಯುವಂತಹ ಮಂತ್ರವನ್ನು ಏನು ಮಾಡಬೇಕು, ಸಿದ್ಧಿಯನ್ನು ಮಾಡ್ಕೊಳ್ಬೇಕು. ಮಂತ್ರವನ್ನು ಜಪವನ್ನು ಮಾಡಿ ಸಿದ್ಧಿಯನ್ನು ಮಾಡಿಕೊಂಡ್ರೆ ಅಂಜನವನ್ನು ನೋಡುವಂಥ ಶಕ್ತಿ ಅವರಿಗೆ ಬರುತ್ತೆ. ಇಲ್ಲಿ ನಾನು ಮೊದಲು ಅಂಜನವನ್ನು ಯಾವ ರೀತಿಯಲ್ಲಿ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಅದಕ್ಕೆ ಬೇಕಾಗುವಂಥ ವಸ್ತುಗಳನ್ನು ಹೇಳ್ತೇನೆ. ಅಂಜನವನ್ನು ತಯಾರು ಮಾಡಬೇಕಂದ್ರೆ ಮೊದಲು ಕಪ್ಪು ಅಂಕೋಲೆಯ ಬೇರು ಅನ್ನೋದು ಬೇಕಾಗುತ್ತೆ. ಅದು ಹುತ್ತಿನ ಮೇಲೆ ಬೆಳೆದಿರಬೇಕು. ಹುತ್ತಿನ ಮೇಲೆ ಬೆಳೆದಂತಹ ಕಪ್ಪು ಅಂಕೋಲೆ ಗಿಡವನ್ನು ನೋಡಿಕೊಂಡಿರಬೇಕು. ಅದನ್ನು ಸಿದ್ಧಿ ದಿನದಲ್ಲಿ ಅಂದರೆ ಭಾನುವಾರ ಅಮಾವಾಸ್ಯೆ ಆಗಲಿ ಇಲ್ಲಾಂದರೆ ಗ್ರಹಣ ಕಾಲದಲ್ಲಿ ಆ ಒಂದು ಬೇರನ್ನು ತೆಗೆದುಕೊಂಡು ಬರಬೇಕು. ಆಮೇಲೆ ಬಿಳಿ ಮುತ್ತಲದ ಬೇರು, ಆಮೇಲೆ ಬಿಳಿ ಎಕ್ಕದ ಬೇರು, ಆಮೇಲೆ ಮುಳ್ಳು ಮುತ್ತಲೆಯ ಬೇರು, ಆಮೇಲೆ ಏನು ಮಾಡಬೇಕು, ಒಳಮುಚ್ಚುಗ ಹೊರಮುಚ್ಚುಗ, ಆಮೇಲೆ ಮುಳ್ಳು ಮುಚ್ಚುಗ ಅಂತ ಇರುತ್ತೆ. ಆ ಒಂದು ಸಮೂಲವನ್ನು ಕಿತ್ಕೊಂಡು ಬರಬೇಕು. ಆಮೇಲೆ ಲಕ್ಷ್ಮೀಕಾಂತಿ ವಿಷ್ಣುಕಾಂತಿ ಅಂತ ಇರುತ್ತೆ. ಆ ಒಂದು ಮೂಲಿಕೆಯ ಸಮೂಲವನ್ನು ಕಿತ್ಕೊಂಡು ಬರಬೇಕು. ಆಮೇಲೆ ಬಿಳಿ ಈಶ್ವರಿ ಕಪ್ಪು ಈಶ್ವರಿ ಅಂತ ಇರುತ್ತೆ. ಆ ಒಂದು ಮೂಲಿಕೆಯ ಸಮೂಲವನ್ನು ಕಿತ್ಕೊಂಡು ಬರಬೇಕು. ಕೆಂಪು ಅಗಸೆಯ ಬೇರು, ದಕ್ಷ ಬ್ರಹ್ಮನ ಕಣ್ಣಿನ ಬಳ್ಳಿ ಅಂತ ಇರುತ್ತೆ. ದಕ್ಷ ಬ್ರಹ್ಮನ ಕಣ್ಣು ಬಳ್ಳಿ ಇರುತ್ತೆ, ಅದು ಅದರ ಬೇರು, ಬಿಳಿ ತೊಟ್ಟಲದ ಬೇರು, ಶ್ರೀಗಂಧದ ಬೇರು, ರಕ್ತಚಂದನದ ಬೇರು, ಆಮೇಲೆ ಬ್ರಹ್ಮದಂಡೆಯ ಬೇರು, ಸಹದೇವಿಯ ಬೇರು, ಆಮೇಲೆ ರತ್ನಪುರುಷ ಅಂತಿರುತ್ತೆ, ಅದರ ಒಂದು ಸಮೂಲವನ್ನು, ಈ ಎಲ್ಲ ಒಂದು ವಸ್ತುಗಳನ್ನು ಏನು ಮಾಡಬೇಕು, ಸಿದ್ಧಿ ದಿನದಲ್ಲಿ ಅಂದರೆ ಭಾನುವಾರ ಅಮಾವಾಸ್ಯೆ ಇಲ್ಲಾಂದರೆ ಗ್ರಹಣ ಕಾಲದಲ್ಲಿ ಇಲ್ಲಾಂದರೆ ಭಾನುವಾರ ಹುಣ್ಣಿಮೆ ಗುರುವಾರ ಅಮಾವಾಸ್ಯೆ ಈ ಥರ ಸಿದ್ಧಿ ದಿನಗಳಲ್ಲಿ ಏನು ಮಾಡಬೇಕು, ಮೂಲಿಕೆಗಳಿಗೆ ಆಮಂತ್ರಣವನ್ನು ನೀಡಿ ನೀವು ತೆಗೆದುಕೊಂಡು ಬರಬೇಕು. ಬಂದಾದ ಮೇಲೆ ಏನು ಮಾಡಬೇಕು, ಪಾದರಸ ಅಂತ ಇರುತ್ತೆ. ಅಂದರೆ ಸಾಕ್ಷಾತ್ ಪರಮಶಿವನ ಸ್ವರೂಪ ಅದು ಪಾದರಸ, ಮೆರ್ಕ್ಯುರಿ ಅಂತ ಕರಿತೀವಿ ನಾವು. ಆ ಒಂದು ಪಾದರಸವನ್ನು ನೀವು ಶುದ್ಧಿಯನ್ನು ಮಾಡಬೇಕು. ಶುದ್ಧಿಯನ್ನು ಮಾಡಿದಾದ ಮೇಲೆ ಕರಿ ಅಂಕೋಲೆಯ ಬೇರಿನಿಂದ ಮರ್ದನೆಯನ್ನು ಮಾಡಬೇಕದು. ಮರ್ದನೆಯನ್ನು ಮಾಡಿದರೆ ಮೇಣವಾಗಿ ಪರಿವರ್ತನೆ ಅನ್ನೋದಾಗುತ್ತೆ ಪಾದರಸ. ಆ ಮೇಣವಾಗಿ ಪರಿವರ್ತನೆ ಆದಂಥ ಪಾದರಸದಲ್ಲಿ ಏನು ಮಾಡಬೇಕು, ನೀವು ಒರ್ಜಿನಲ್ ಆಗಿರುವಂತಹ ಗೋರೋಚನ, ಒರ್ಜಿನಲ್ ಆಗಿರುವಂತಹ ಪುನುಗು, ಒರ್ಜಿನಲ್ ಆಗಿರುವಂತಹ ಕಸ್ತೂರಿ, ಆಮೇಲೆ ಒರ್ಜಿನಲ್ ಆಗಿರುವಂತಹ ಮಧುಕರ್ಪೂರ ಅಂದರೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಆ ಒಂದು ಕರ್ಪೂರವನ್ನು ಸೇರಿಸ್ಬೇಕು. ಇಷ್ಟೆಲ್ಲ ಆದಮೇಲೆ ಏನು ಮಾಡಬೇಕು, ನೀವು ಕಪ್ಪು ಆಕಳದ ತುಪ್ಪ, ಅಂದರೆ ಒಂದು ಬಿಳಿ ಕೂದಲು ಸಹ ಇರಬಾರ್ದು ಆಕಳಕ್ಕೆ, ಎಲ್ಲನೂ ಸಂಪೂರ್ಣವಾಗಿ ಕಪ್ಪು ಅನ್ನೋದಿರಬೇಕು. ಅಂತಹ ಆಕಳನ್ನು ನೋಡಿಕೊಂಡು ನೀವು ಆ ಒಂದು ಆಕಳದ ತುಪ್ಪವನ್ನು ನೀವು ಶೇಖರಣೆ ಮಾಡಿ ಇಟ್ಕೊಳ್ಬೇಕು. ಸಿದ್ಧಿ ದಿನ ಬಂದಾಗ ನೀವು ಕರಿ ಹತ್ತಿಯ ಬತ್ತಿಯನ್ನು ಮಾಡಬೇಕು. ಕರಿ ಹತ್ತಿ ಗಿಡ ಅಂತ ಇರುತ್ತೆ. ಆ ಒಂದು ಗಿಡದ
ಬತ್ತಿಯನ್ನು ಹತ್ತಿಯನ್ನು ಕಾಟನನ್ನು ತೆಗೆದುಕೊಂಡು ಏನು ಮಾಡಬೇಕು, ನೀವು ಬತ್ತಿಯನ್ನು ಒಸಿಬೇಕು. ಆ ಒಂದು ಬತ್ತಿಯಲ್ಲಿ ನಾನು ಹೇಳಿರುವಂತಹ ಮೂಲಿಕೆಗಳನ್ನು ನೀವು ಹಾಕಿ ಕಪ್ಪು ಆಕಳದ ತುಪ್ಪದಲ್ಲಿ ನೀವು ಕಾಡಿಗೆಯನ್ನು ಹಿಡಿಬೇಕು. ಕಾಡಿಗೆಯನ್ನು ಯಾವ ಥರ ಹಿಡಿಬೇಕು ಅಂದರೆ ಬ್ರಹ್ಮಕಪಾಲದಲ್ಲಿ ಕಾಡಿಗೆಯನ್ನು ಹಿಡಿಬೇಕು. ಬ್ರಹ್ಮಕಪಾಲ ಅಂದರೆ ಮನುಷ್ಯನ ತಲೆಬುರುಡೆ. ಸ್ಮಶಾನದಲ್ಲಿನೇ ಈ ಒಂದು ಕಪ್ಪನ್ನು ತಯಾರು ಮಾಡಬೇಕು. ತಲೆಬುರುಡೆಯಲ್ಲಿ ನೀವು ತುಪ್ಪವನ್ನು ಹಾಕಿ ಆ ಬತ್ತಿಯನ್ನು, ವನಸ್ಪತಿಗಳೇ ಹಾಕಿದಂಥ ಬತ್ತಿಯನ್ನು ಮುಳುಗಿಸಿ ಏನು ಮಾಡಬೇಕು, ಮೇಲೆ ಮತ್ತು ಇನ್ನೊಂದು ತಲೆಬುರುಡೆಯನ್ನು ಇಟ್ಟು ನೀವು ದೀಪವನ್ನು ಹಚ್ಚಿದರೆ ಏನಾಗುತ್ತೆ, ಆ ಒಂದು ದೀಪ ಸುಟ್ಟು ಈ ವನಸ್ಪತಿಗಳೆಲ್ಲ ಸುಟ್ಟು ಕಾಡಿಗೆ ರೂಪದಲ್ಲಿ ಏನಾಗುತ್ತೆ, ಹಚ್ಚಿಕೊಳ್ಳುತ್ತೆ ಅದು ಎಲ್ಲನೂ. ಆ ಕಾಡಿಗೆಯನ್ನು ಶೇಖರಣೆ ಮಾಡ್ಕೊಳ್ಬೇಕು ನೀವು. ಆ ಕಾಡಿಗೆಯನ್ನು ಶೇಖರಣೆ ಮಾಡಿಕೊಂಡಾದ ಮೇಲೆ ಪಾದರಸ ಏನು ನೀವು ಮರ್ದನೆಯನ್ನು ಮಾಡಿ ಇಟ್ಕೊಂಡಿರ್ತಾರೆ, ಈ ಎಲ್ಲ ವಸ್ತುಗಳನ್ನು ಹಾಕಿ ಪಾದರಸ ಏಕಮೂಲಿಕೆಯಲ್ಲಿ ಪಾದರಸ ಮರ್ದನೆ ಮಾಡಿ, ಆಮೇಲೆ ಈ ಗೋರೋಚನ, ಕಸ್ತೂರಿ, ಪುನುಗು, ಆಮೇಲೆ ಮಧುಕರ್ಪೂರವನ್ನು ಏನು ಹಾಕಿರ್ತಾರೆ, ಆ ಒಂದು ವಸ್ತುವಿನಲ್ಲಿ ಆ ಕಾಡಿಗೆಯನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಅರಿಬೇಕು. ಮರ್ದನೆಯನ್ನು ಮಾಡಬೇಕು. ಮರ್ದನೆಯನ್ನು ಮಾಡಿದಾದ ಮೇಲೆ ಅದರಲ್ಲಿ ಆಕಳ ತುಪ್ಪವನ್ನು ಹಾಕಬೇಕು. ಆಮೇಲೆ ಉತ್ತಿನಲ್ಲಿ ಇಟ್ಟಂತಹ ಜೇನು, ಹಾವಿನ ಹುತ್ತದಲ್ಲಿ ಜೇನು ಇಟ್ಟಿರುತ್ತೆ, ಅದನ್ನು ಸಹ ನೀವು ಶೇಖರಣೆ ಮಾಡಿ ಇಟ್ಕೊಳ್ಬೇಕು. ಆ ಒಂದು ಜೇನು ತುಪ್ಪವನ್ನು ನೀವು ಅದರಲ್ಲಿ ಬೆರೆಸಬೇಕು. ಬೆರೆಸಿ ಮತ್ತೆ ಮರ್ದನೆಯನ್ನು ನೀವು ಮಾಡಬೇಕು. ಮಾಡಿ ತಾಮ್ರದ ಡಬ್ಬಿಯಲ್ಲಿ ಆಗಲಿ ಇಲ್ಲಾಂದರೆ ಬೆಳ್ಳಿಯ ಡಬ್ಬಿಯಲ್ಲಿ ಆಗಲಿ ನೀವು ಅಂಜನವನ್ನು ಇಟ್ಕೊಳ್ಬೇಕು. ಇಲ್ಲಾಂದರೆ ಸ್ಟೀಲ್ ಡಬ್ಬಿ ಆದರೂ ನಡೆಯುತ್ತೆ. ಅದರಲ್ಲಿ ನೀವು ಅಂಜನವನ್ನು ಇಟ್ಕೊಂಡು ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದರ್ಶನದಲ್ಲಿ ನೀವು ಅಂಜನವನ್ನು ನೋಡಿದರೆ ಸಂಪೂರ್ಣವಾದ ವಿಷಯಗಳನ್ನು ನೀವು ಅಂಜನದ ಮೂಲಕ ತಿಳ್ಕೊಳ್ಬೋದು. ಅಂಜನ ಶಾಸ್ತ್ರ ಸುಳ್ಳಿಲ್ಲ, ಅಂಜನ ನೋಡುವಂಥರು ತುಂಬಾ ಸುಳ್ಳಿದ್ದಾರೆ. ಯಾಕಂದರೆ ಈ ಒಂದು ಅಂಜನ ವಿಚಾರದಲ್ಲಿ ತುಂಬಾ ಫ್ರಾಡ್ ಅನ್ನೋದು ನಡೀತಿದೆ. ಅಂಜನ ಮಾಡುವಂತಹ ತಯಾರಿ ಯಾವ ಥರ ಇರುತ್ತೆ ಅಂದರೆ ಸ್ವಲ್ಪ ಕಠಿಣ ರೀತಿಯಲ್ಲಿ ಇದ್ದರೂ ಸಹ ಅದಕ್ಕೆ ನಾವು ತಕ್ಕಂತಹ ಪರಿಶ್ರಮವನ್ನು ಹಾಕಿ ಕೆಲವೊಂದು ವನಸ್ಪತಿಗಳನ್ನು, ನಾನು ಹೇಳಿದಂಥ ವಿಷಯಗಳನ್ನು ನೀವೇನಾದರೂ ಮಾಡಿದ್ದೆ ಆದರೆ ಸರಿಯಾದ ರೀತಿಯಲ್ಲಿ ಒರಿಜಿನಲ್ ಆಗಿರುವಂತಹ ಅಂಜನ ಅನ್ನೋದು ಸಿದ್ಧವಾಗುತ್ತೆ. ಅದು ಸಿದ್ಧ ಆದ ಮೇಲೆ ನಿಮಗೆ ಒಂದು ವೇಳೆ ಅಂಜನ ಅರಿಯಲ್ಲ ಅಂದರೆ, ಅಂಜನ ನೋಡುವಂತಹ ಶಕ್ತಿ ನಿಮ್ಮಲ್ಲಿ ಇಲ್ಲ ಅಂದಾಗ ನೀವು ಏನು ಮಾಡಬೇಕು, ಅಂಜನ ಅರಿಯುವಂತಹ ಮಂತ್ರ ಅನ್ನೋದು ಬರುತ್ತೆ. ಆ ಒಂದು ಮಂತ್ರವನ್ನು ನೀವು ಏನು ಮಾಡಬೇಕು, ಸಿದ್ಧಿ ಅನ್ನೋದು ಮಾಡ್ಕೊಳ್ಬೇಕು. ಆ ಒಂದು ಮಂತ್ರವನ್ನು ನೀವು ಸಿದ್ಧಿ ಮಾಡಿಕೊಂಡ್ರೆ ಅಂಜನವನ್ನು ನೋಡುವಂತಹ ಶಕ್ತಿ ನಿಮ್ಮಲ್ಲಿ ಏನಾಗುತ್ತೆ, ಉತ್ಪನ್ನ ಅನ್ನೋದಾಗುತ್ತೆ. ಆ ಒಂದು ದೈವಿಕ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಆ ದೈವಿಕ ಶಕ್ತಿ ಇದ್ದರೆ ಮಾತ್ರ ಅಂಜನ ಅನ್ನೋದು ಅರಿಯುತ್ತೆ. ಇಲ್ಲಾಂದರೆ ಅಂಜನ ಅನ್ನೋದು ಅರಿಯೋಕ್ಕೆ ಸಾಧ್ಯನೇ ಇಲ್ಲ. ಮಂತ್ರ ಯಾವುದು ಅಂದರೆ, ನಾನು ಇಲ್ಲಿ ತೋರಿಸ್ತಿರುವಂತಹ ಮಂತ್ರವು ಅಂಜನ ನೋಡುವ ಮಂತ್ರ ಇದಾಗಿರುತ್ತೆ. ಈ ಒಂದು ಮಂತ್ರವನ್ನು ನೀವು ಸಿದ್ಧಿ ಮಾಡಿಕೊಳ್ಬೇಕು. ಓಂ ನಮೋ ಭಗವತಿ ಅಂಜನಾದೇವಿ ಸರ್ವಕಾರ್ಯ ಸಿದ್ಧಿಕರೆ ಮಮ ನೇತ್ರ ಭಾಷಿಣಿ ತ್ರಿಕಾಲದರ್ಶಿನಿ ಪಾತಾಳದರ್ಶಿನಿ ಸರ್ವರಹಸ್ಯ ದರ್ಶಾಯ ಸ್ವಾಹ ಅಂತ ನೀವು ಮಂತ್ರವನ್ನು ಗ್ರಹಣ ಕಾಲದಲ್ಲಿ ಆಗಲಿ ಇಲ್ಲಾಂದರೆ ಭಾನುವಾರ ಅಮಾವಾಸ್ಯೆಗೆ ಅಂದರೆ ಸಿದ್ಧಿ ದಿನದಲ್ಲಿ ನೀವು ಏನು ಮಾಡಬೇಕು, ಅನುಷ್ಠಾನವನ್ನು ಹಿಡಿಬೇಕು. ಅಂದಿನಿಂದ 48 ದಿನಗಳ ಕಾಲದಲ್ಲಿ ನೀವು 1.5 ಲಕ್ಷ ಮಂತ್ರವನ್ನು ಜಪವನ್ನು ಮಾಡಿದ್ದೆ ಆದರೆ ನಿಮಗೆ ಅಂಜನವನ್ನು ನೋಡುವಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಆಮೇಲೆ ದೃಷ್ಟಿಯನ್ನು 5 ನಿಮಿಷದಿಂದ 10 ನಿಮಿಷದವರೆಗೆ ನೀವು ದೃಷ್ಟಿಯನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ನಿಮ್ಮಲ್ಲಿ ಇರಬೇಕು. ಅಂದರೆ ಕಣ್ಣು ರೆಪ್ಪೆ ಅಲುಗಾಡಿಸಬಾರದು. ಕಣ್ಣು ರೆಪ್ಪೆ ಅಲುಗಾಡಿಸದಂತೆ 15 ನಿಮಿಷದವರೆಗಾದರೂ ಸಹ ನೀವು ಅಲುಗಾಡದಂತೆ ನೋಡುವಂತಹ ಶಕ್ತಿ ಮೊದಲು ನೀವು ಏಕಾಗ್ರತೆಯಿಂದ ಧ್ಯಾನದಿಂದ ಪಡ್ಕೊಳ್ಬೇಕು. ಅದನ್ನು ಪಡ್ಕೊಂಡಾದ ಮೇಲೆ ನೀವು ಅಂಜನವನ್ನು ನೋಡಿದಾಗ, ಇಲ್ಲಿ ತೋರಿಸ್ತಿರುವಂತಹ ಅಂಜನವನ್ನು ನೀವು ಏನಾದರೂ ನೋಡಿದರೆ ನಿಮಗೇನಾಗುತ್ತೆ, ಸಕಲ ವಿಷಯಗಳು, ಸಕಲ ರಹಸ್ಯ ವಿಚಾರಗಳು ಈ ಅಂಜನದ ಮೂಲಕ ನೀವು ನೋಡ್ಬೋದು. ಯಾರಾದರೂ ನೋಡ್ಬೋದು, ಯಾರಿಗಾದರೂ ಅಂಜನ ಅನ್ನೋದು ಅರಿಯುತ್ತೆ. ಅಂದರೆ ಅಂಜನ ಅರಿಬೇಕಂದ್ರೆ ಮೊದಲು ಮಂತ್ರ ಸಿದ್ಧಿಯನ್ನು ಮಾಡಿರಬೇಕು. ಆಮೇಲೆ ತಯಾರು ಮಾಡಿದಂತಹ ಅಂಜನ ಒರಿಜಿನಲ್ ಆಗಿರಬೇಕು, ಕರೆಕ್ಟಾಗಿರಬೇಕು. ಸಿದ್ಧಿ ದಿನಗಳಲ್ಲಿ, ನಕ್ಷತ್ರಗಳಲ್ಲಿ, ವಾರಗಳನ್ನು, ತಿಥಿಗಳನ್ನು ನೋಡಿಕೊಂಡು ಎಲ್ಲ ಮೂಲಿಕೆಗಳನ್ನು ಶೇಖರಣೆ ಮಾಡಿಕೊಂಡು
ಎಲ್ಲ ವಸ್ತುಗಳಿಂದ ನೀವು ಅಂಜನವನ್ನು ನಿರ್ಮಾಣ ಮಾಡಿದ್ದೇ ಆದರೆ ಆ ಅಂಜನದ ಮೂಲಕ ಪ್ರತಿಯೊಂದು ವಿಷಯವನ್ನು ನೀವು ನೋಡ್ಬೋದು. ಅಂತಹ ಶಕ್ತಿ ನಿಮ್ಮಲ್ಲಿ ಏನಾಗುತ್ತೆ, ಉದ್ಭವ ಅನ್ನೋದಾಗತ್ತೆ. ಶಿಕ್ಷಕವರಿಗೆ ಅಂಜನ ಅರಿಯುತ್ತೆ ಅಂದರೆ ಆ ಥರ ಅಂಜನ ಅನ್ನೋದು ಅರಿಯಲ್ಲ. ಅಲ್ಲಿ ಏನಿರಬೇಕು, ಶ್ರಮ ಅನ್ನೋದು ಇರಬೇಕು, ಸಾಧನೆ ಅನ್ನೋದು ಇರಬೇಕು. ಸಾಧನೆ ಅನ್ನೋದು ಇದ್ದರೆ ಪ್ರತಿಯೊಂದು ವಿಷಯವನ್ನು ನೀವು ತಿಳಿದುಕೊಳ್ಳುವಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಇಂತಹ ರಹಸ್ಯ ವಿಚಾರಗಳನ್ನು, ತಂತ್ರಗಳನ್ನು, ದೇವತಾ ಸಾಧನೆಗಳನ್ನು, ಮಂತ್ರಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.